ರಿಯಾಲಿಟಿ ಆಫ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಒಂದು ವಿಡಿಯೋ ಮಾಡಿದೆ. ಖಂಡಿತವಾಗ್ಲೂ ನೀವೆಲ್ಲ ಅದನ್ನ ನೋಡಿರ್ತೀರಿ. ಅಲ್ಲಿ ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜ್ ನ ಬಹಳ ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಿದ್ದೆ. ಆದ್ರೆ ಇವತ್ತು ನಿಮ್ಮ ಹತ್ರ ಇರೋ ಈ ಕ್ರೆಡಿಟ್ ಕಾರ್ಡ್ ಇಂದ ನೀವು ಹೇಗೆ 54,000 ದುಡಿಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ ಇಂದ ನೀವು 54,000 ದುಡಿಬಹುದು. ಇದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸಮ್ಮರಿ ನಾವು ಯೋಚನೆ ಮಾಡೋಣ. ಏನೇನಿತ್ತು ಕ್ರೆಡಿಟ್ ಕಾರ್ಡ್ ಅಲ್ಲಿ? ಅಫ್ಕೋರ್ಸ್ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಒಂದು ಇಲ್ಯೂಷನ್ ಇರುತ್ತೆ, ಏನು ನನ್ನ ಹತ್ರ ಹಣ ಇದೆ ಅಂತ. ಇದು ಒಂದು ಡಿಸ್ಅಡ್ವಾಂಟೇಜ್. ಜೊತೆಗೆ ಈ ಮಿನಿಮಮ್ ಅಮೌಂಟ್ ಅನ್ನೋ ಸುಳಿಯಲ್ಲಿ ಏನಾದ್ರು ನಾವು ಸಿಕ್ಕಾಕೊಂಡ್ರೆ ಪ್ರತಿ ತಿಂಗಳು ಮಿನಿಮಮ್ ಅಮೌಂಟ್ ಕಟ್ತಾನೆ ಹೋಗ್ತೀವಿ. ಆದ್ರೆ ನಮ್ಮ ಮೇನ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಯಾವತ್ತೂ ಕ್ಲಿಯರ್ ಆಗೋದಿಲ್ಲ. ಸೊ ಈ ಎರಡು ಡಿಸ್ಅಡ್ವಾಂಟೇಜ್ ಇತ್ತು. ಆದ್ರೆ ಈ ಡಿಸ್ಅಡ್ವಾಂಟೇಜಸ್ ಇಂದಾನು ಖಂಡಿತವಾಗ್ಲೂ ಒಂದು ಅಡ್ವಾಂಟೇಜ್ ಏನ್ ಹೇಳಿದ್ದೆ, ನಾವೇನಾದ್ರೂ ಯಾವಾಗ್ಲೂ ಕರೆಕ್ಟ್ ಆಗಿ ಬಿಲ್ ಪೇ ಮಾಡ್ತಾ ನೀಟಾಗಿ ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಆ ರಿವಾರ್ಡ್ ಪಾಯಿಂಟ್ಸ್ ಆಗಿರ್ಲಿ ಅಥವಾ ಕ್ಯಾಶ್ ಬ್ಯಾಕ್ ಆಗಿರ್ಲಿ ಇಲ್ಲಿ ಒಂದಷ್ಟು ಹಣವನ್ನ ಸೇವ್ ಮಾಡ್ಬೋದು ಅಂತ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ 54,000 ಹೇಗೆ ದುಡಿಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನ್ ನಿಮ್ ಸೋನು. ಎಜುಕೇಷನ್ ಲೋನ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಸಿಗ್ಬೋದು? ಒಂದು 6ರಿಂದ 8%, ಹಾಗೆ ಕಾರ್ ಲೋನು 8ರಿಂದ 10%, ಪರ್ಸನಲ್ ಲೋನ್ 10ರಿಂದ 12 ಅಥವಾ 14%. ಆದರೆ ನಾವು ಯೂಸ್ ಮಾಡುವಂಥ ಈ ಕ್ರೆಡಿಟ್ ಕಾರ್ಡ್ ಬಿಲ್ನ ನಾವು ಕರೆಕ್ಟಾಗಿ ಕಟ್ಟಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆ್ಯನ್ಯುವಲಿ ನಾವು 35ರಿಂದ 40% ಇಂಟ್ರೆಸ್ಟ್ ಆ ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಕಟ್ತಾ ಇರ್ತೀವಿ. ಅಫ್ಕೋರ್ಸ್ ಇದನ್ನ ನೀವು ಲೆಕ್ಕ ಹಾಕಿರಲ್ಲ, ಯಾಕಂದ್ರೆ ಒಂದು ಮಿನಿಮಮ್ ಅಮೌಂಟ್ ತಗೊಂಡಾಗ ಓಕೆ ಒಂದು 60,000ಕ್ಕೆ ನಾನು 1,500 ರೂಪಾಯಿ ಕಟ್ಟದೆ ಇಂಟ್ರೆಸ್ಟ್ ಅಂದ್ರು ಪರವಾಗಿಲ್ಲ ಅಂತ ನೀವು ಲೆಕ್ಕ ಹಾಕ್ತೀರಾ. ಆದರೆ ಅದು ಒಂದು ನಾಮಿನಲ್, ಒಂದು ಸಲಕ್ಕೆ ನೀವು ಅದನ್ನ ಓವರ್ ಆಲ್ ಕೌಂಟ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಅದೊಂದು ದೊಡ್ಡ ಮೊತ್ತ ಆಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ನಿಮ್ಮ ಅಕೌಂಟಲ್ಲಿ ಈಗ 10,000 ಬ್ಯಾಲೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಆದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದು 60,000 ಇದೆ. ಸೊ ಈ 60,000ದ ಬಿಲ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬಂದು ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ 5,000 ಅಂತ ಇರುತ್ತೆ. ಸೊ ನೀವೇನ್ ಮಾಡ್ತೀರಿ? ಓಕೆ, ನನ್ನ ಹತ್ರ 10,000 ಇದೆ, ಮಿನಿಮಮ್ ಬ್ಯಾಲೆನ್ಸ್ 5,000 ಕಟ್ಟಿ ನಾನು ಆರಾಮಾಗಿರ್ಬೋದು, ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ ಅಂತ ಅದನ್ನ ಕಟ್ಟಿ ಸೇಫ್ ಅಂತ ಅನ್ಕೊಳ್ತೀರಾ. ಆದ್ರೆ ನೀವ್ ಇದೇ ಮಾಡೋ ತಪ್ಪು. ಮತ್ತೆ ನೆಕ್ಸ್ಟ್ ಮಂತ್ ಆ ಕಂಪ್ಲೀಟ್ 60,000 ಏನ್ ನಿಮ್ಮ ಬಿಲ್ ಅಮೌಂಟ್ ಇದೆ ಅದಕ್ಕೆ ಸೇರಿ ಇಂಟ್ರೆಸ್ಟ್ ಜೊತೆ ಈ 60,000ನ ಕೂಡ ನೀವು ಕಟ್ಟಬೇಕಾಗತ್ತೆ. ಸೊ ನೀವೇನಾದ್ರೂ ಒಟ್ಟಿಗೆ ಆ ಟೈಮಲ್ಲಿ ಕಟ್ಟಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಮಂತ್ ಮಿನಿಮಮ್ ಅಮೌಂಟ್ ಅಂತ ಕಟ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ಇಂಟ್ರೆಸ್ಟ್ ನ ಕಟ್ತಾ ಹೋಗ್ತೀರಾ. ಯಾವತ್ತು ನಿಮ್ಮ ಈ ಮೇನ್ ಬ್ಯಾಲೆನ್ಸ್ ಏನಿರುತ್ತೆ ಕ್ರೆಡಿಟ್ ಅಮೌಂಟ್ ಅದು ಖಂಡಿತವಾಗ್ಲೂ ಯಾವತ್ತು ನೀವು ಕಟ್ಟೋದಿಲ್ಲ. ಹಾಗಾಗಿ ಇದೊಂದು ಡಿಸ್ಅಡ್ವಾಂಟೇಜ್ ಆಯ್ತು. ನೀವು ಯಾವತ್ತು ಮಿನಿಮಮ್ ಅಮೌಂಟ್ ನ ಕಟ್ಟೋದಕ್ಕೆ ಹೋಗ್ಬಿಡಿ, ಫುಲ್ ಅಮೌಂಟ್ ನ ಕ್ಲಿಯರ್ ಮಾಡಿ. ಆದ್ರೆ ಇದೇ ಕ್ರೆಡಿಟ್ ಕಾರ್ಡ್ ನ ಸರಿಯಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಫ್ಯಾಸಿನೇಟಿಂಗ್ ಆಗಿರುತ್ತೆ. ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಹಣ ಬರುತ್ತೆ. ಹೇಗೆ? ಮೊದಲನೇದಾಗಿ ನೀವು ನಿಮ್ಮ ಬಿಲ್ಸ್ ನ ಸರಿಯಾಗಿ ಟೈಮಿಗೆ ಕಟ್ಟೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಏನು? ಅಫ್ಕೋರ್ಸ್ ನೀವೇನು ಸಾಲ ಮಾಡಿರ್ತೀರಿ ಆ ಸಾಲವನ್ನ ಸರಿಯಾದ ಟೈಮ್ಗೆ ಅಥವಾ ಅದ್ರ ಒಳಗೆ ನೀವೇನಾದ್ರೂ ಕ್ಲಿಯರ್ ಮಾಡ್ತಾ ಹೋಯ್ತು ಅಂತಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗುತ್ತೆ. ಇದರಿಂದ ಹೆಲ್ಪ್ ಏನಾಗುತ್ತೆ, ಮುಂದೇನಾದ್ರೂ ನಿಮಗೆ ಎಮರ್ಜೆನ್ಸಿಗೆ ಲೋನ್ ಬೇಕು ಅನ್ಕೊಳ್ಳಿ, ಎಜುಕೇಶನ್ ಲೋನ್ ಆಗಲಿ, ಪರ್ಸನಲ್ ಲೋನ್ ಆಗಲಿ ಅಥವಾ ಬಿಸ್ನೆಸ್ ಲೋನ್ ಆಗಲಿ, ನಿಮ್ಗೆ ಯಾವುದೇ ಲೋನ್ ಬೇಕಿದ್ರು ಖಂಡಿತವಾಗ್ಲೂ ಬಹಳ ಈಸಿಯಾಗಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ 750 to 900, ಯಾಕಂದ್ರೆ 900 ನಮ್ಮ ಮ್ಯಾಕ್ಸಿಮಮ್ ಕ್ರೈಟೀರಿಯಾ ಇರುತ್ತೆ. ಸೊ 750 ಮೇಲಿತ್ತು ಅಂತಂದ್ರೆ ಕಣ್ ಮುಚ್ಕೊಂಡು ಯಾವ ಬ್ಯಾಂಕ್ ಅವ್ರು ಬೇಕಾದ್ರೂ ನಿಮಗೆ ಲೋನ್ ಕೊಡ್ತಾರೆ. ಸೊ ಮೊದಲನೇ ಲಾಭ ಏನು? ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗೋದು. ಹಾಗಾಗಿ ನಾವು ನಮ್ಮ ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ನಮ್ಮ ಪೇಮೆಂಟ್ಸ್ ಆನ್ ಟೈಮ್ ಆಗಿರ್ಬೇಕು. ನಮ್ಮ ಪೇಮೆಂಟ್ಸ್ ಆನ್ ಟೈಮ್ ಆಗಿರ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಾವು ಮಾಡುವಂತ ಖರ್ಚು ನಮ್ಮ ಲಿಮಿಟ್ ಅಲ್ಲಿ ಇರಬೇಕು. ಸೊ ನಾವು ಸ್ಪೆಂಡ್ ಮಾಡೋದು ಕರೆಕ್ಟ್ ಆಗಿ, ಅನ್ಯಾಯವಾಗಿ ಯಾವುದು ವೇಸ್ಟ್ ಮಾಡದೆ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಸೈಕಲ್ ನ ಮೇಂಟೈನ್ ಮಾಡ್ಬೋದು. ಆಸ್ ಅ ಫ್ರೆಂಡ್ ನಾನು ನಿಮ್ಗೆ ಏನ್ ಹೇಳ್ಬೋದು ಅಂತಂದ್ರೆ, ಸ್ಪೆಂಡ್ ಓನ್ಲಿ ದಟ್ ಮಚ್ ಯು ಹ್ಯಾವ್. ನಿಮ್ಮ ಬಳಿ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಖರ್ಚು ಮಾಡಿ. ಯಾವುದೋ ಒಂದು ಹಣ ಬರುತ್ತೆ ಅನ್ನೋ ಆಸೆಯಿಂದ ಯಾವತ್ತೂ ಖರ್ಚು ಮಾಡಿ ಖಂಡಿತವಾಗ್ಲೂ ಸಾಲಕ್ಕೆ ಸಿಕ್ಕಾಕೊಳ್ಬೇಡಿ. ಎರಡನೇ ಲಾಭ ಏನು? ಅಫ್ಕೋರ್ಸ್ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪಾಯಿಂಟ್ಸ್ ಸಿಗುತ್ತೆ. ಪಾಯಿಂಟ್ಸ್ ಇಟ್ಕೊಂಡು ನಾನೇನು ಮಾಡಲಿ ಅಂತ ಕೇಳ್ತೀರಾ? ಓಕೆ, ನೀವೊಂದು ಗಾದೆ ಕೇಳಿರ್ತೀರಾ, ಹನಿ ಹನಿಗೂಡಿದರೆ ಹಳ್ಳ ಅಂತ. ಎಸ್ ಫ್ರೆಂಡ್ಸ್, ಸೊ ನೀವೇನಾದ್ರೂ ಮಾಡ್ತಾ ಇರೋ ಖರ್ಚನ್ನ ನೀವು ಕ್ರೆಡಿಟ್ ಕಾರ್ಡ್ ಇಂದ ಮಾಡ್ತು ಅಂತಂದ್ರೆ ಅಲ್ಲಿ ಬರುವಂತ ಪಾಯಿಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ 100 ಇರುತ್ತೆ, 200 ಇರುತ್ತೆ. ಹೀಗೆ ನೀವು ಅಕ್ಯುಮುಲೇಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮೊತ್ತ ಆಗುತ್ತೆ. ಹೇಗೆ? ನಿಮ್ಗೆ ಆ ಪಾಯಿಂಟ್ಸ್ ಕ್ಯಾಶ್ ವಿಡ್ರಾ ಮಾಡ್ಬೋದಾ? ಅಫ್ಕೋರ್ಸ್
ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ ಕ್ಯಾಶ್ ರಿಡಿಮ್ಷನ್ ಕೂಡ ಅವೈಲೇಬಲ್ ಇದೆ. ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ನಾವ್ ಏನ್ ಮಾಡ್ತಿದೀವಿ ಇತ್ತೀಚೆಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ರತಿಯೊಂದು ಆನ್ಲೈನ್ ಆಪ್ಸ್ ಇಂದ ಗ್ರಾಸರೀಸ್ ಆಗಿರ್ಲಿ ಅಥವಾ ಫೋನ್ ಬಿಲ್ಸ್ ಆಗಿರ್ಲಿ, ರೀಚಾರ್ಜ್ ಆಗಿರ್ಲಿ ಪ್ರತಿಯೊಂದನ್ನು ನಾವು ಆಪ್ಸ್ ಇಂದ ಮಾಡ್ತಾ ಇದೀವಿ. ಸೊ ನಮ್ಗೆ ಇಲ್ಲಿ ಬೇರೆ ಏನ್ ಸಿಗ್ತಾ ಇದೆ? ಅಫ್ಕೋರ್ಸ್ ಅಮೆಝಾನ್ ಗಿಫ್ಟ್ ವೋಚರ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ವೋಚರ್ ಆಗಿರ್ಬೋದು, ಕ್ರೋಮಾ ವೋಚರ್ ಆಗಿರ್ಬೋದು, ಮಿಂತ್ರಾ ವೋಚರ್ ಆಗಿರ್ಬೋದು, ಪ್ರತಿಯೊಂದು ವೋಚರ್ಸ್ ನಮ್ಗೆ ಈ ಕ್ರೆಡಿಟ್ ಕಾರ್ಡ್ ಬಿಲ್ ರಿವಾರ್ಡ್ ಪಾಯಿಂಟ್ಸ್ ಇಂದ ಸಿಗ್ತಾ ಇದೆ. ಹಾಗಾದ್ರೆ ಏನು? ನೀವೀಗ ಒಂದು ಐಟಮ್ ತಗೊಳ್ಬೇಕು ಅಂತ ಅನ್ಕೊಳ್ಳಿ, ಅದನ್ನ ತಗೊಳ್ಳೋದಕ್ಕೆ ನೀವು ಹಣವನ್ನ ಕೊಡ್ತೀರಾ. ಆ ಹಣ ಕೊಡೋ ಬದಲು ಅಫ್ಕೋರ್ಸ್ ನಿಮ್ಮ ಹತ್ರ ಏನಾದ್ರೂ ವೋಚರ್ ಇದೆ ಅಂತಂದ್ರೆ ಅದೇ ವೋಚರ್ ಯೂಸ್ ಮಾಡಿದ್ರೆ 2,500 ಆಗಿರ್ಲಿ, ನಿಮ್ 2,500 ಅಲ್ಲಿ ಮಿಕ್ತಲ್ವಾ? ನೀವೇನಾದ್ರೂ ಒಂದು ಅಂಗಡಿಗೆ ಹೋಗಿ ಕ್ಯಾಶ್ ಕೊಟ್ಟು ಏನೋ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಖಂಡಿತವಾಗ್ಲೂ ಯಾವ ಡಿಸ್ಕೌಂಟ್ಸು ಇರೋದಿಲ್ಲ, ಹಾಗೆ ಯಾವ ಕ್ಯಾಶ್ ಬ್ಯಾಕ್ ಆಗಿರಲಿ ಅಥವಾ ಒಂದು ಪಾಯಿಂಟ್ಸು ಬರೋದಿಲ್ಲ. ಆದರೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಈ ಪಾಯಿಂಟ್ಸ್ ನಿಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗೆ ಈ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗಿ ಒಂದು ದೊಡ್ಡ ಮೊತ್ತ ಆದಾಗ ನೀವು ಏನು ಬೇಕಾದರೂ ಖಂಡಿತವಾಗ್ಲೂ ಇದರಿಂದ ತಗೊಳ್ಬೋದು. ಸೊ ಎಕ್ಸಾಂಪಲ್ಗೆ ನಾನು ನನ್ನ ಉದಾಹರಣೆ ತಗೊಳ್ತು ಅಂತಂದರೆ ಮಂತ್ಲಿ ಒಂದು 10,000 ಖಂಡಿತ ನನಗೆ ಬರುತ್ತೆ. ನನ್ನ ಅಮೆಝಾನ್ ಕ್ರೆಡಿಟ್ ಕಾರ್ಡಿಂದ ಒಂದು 2,500 ಆಗಿರ್ಬೋದು, HDFC ಇಂದ 1,400 ಆಗಿರ್ಬೋದು, RBL ಇಂದ ಒಂದು 6,000 ಆಗಿರ್ಬೋದು. ಪ್ರತಿಯೊಂದು ಕಾರ್ಡಿಂದ ಖಂಡಿತವಾಗ್ಲೂ ನಮಗೆ ಆ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ನಾವು ಎನ್ಕ್ಯಾಶ್ ಮಾಡ್ಕೋಬಹುದು. ಸೊ ಇದಕ್ಕೆ ನೀವು ಏನ್ ಮಾಡಬೇಕು? ನೀವು ಹೋಗಿ ಸಾಲ ಮಾಡಿ ಅಂತ ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ. ನೀವು ಅಂಗಡಿಗೆ ಹೋಗಿ ಎಲ್ಲಿ 100 ರೂಪಾಯಿ ಕ್ಯಾಶ್ ಕೊಟ್ಟು ಏನಾದರೂ ತಗೊಳ್ಬೇಕು ಅಂತಿದ್ದೀರೋ ಆ ಕ್ಯಾಶ್ನ ಬಿಲ್ ಕೊಡೋದಕ್ಕೆ ಅಂತ ಎತ್ತಿಟ್ಟು ಖಂಡಿತವಾಗ್ಲೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ. ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಕ್ಯಾಶ್ ಇದೆ, ಸೊ ನೀವು ಬಿಲ್ ಖಂಡಿತವಾಗ್ಲೂ ಕಟ್ತೀರಾ. ಹಾಗೆ ಇಲ್ಲಿ ಏನು ನೀವು ಸ್ವೈಪ್ ಮಾಡ್ತಿದ್ರಿ, ಸ್ವೈಪ್ ಇಂದ ನಿಮಗೆ ಪಾಯಿಂಟ್ಸ್ ಸಿಗುತ್ತೆ. ಈ ಪಾಯಿಂಟ್ಸ್ ಇಂದ ನಿಮಗೆ ಮತ್ತೆ ಹಣ ಸಿಗುತ್ತೆ. ಸೊ ನೀವು ಖರ್ಚು ಮಾಡಿ ಕೂಡ ಅದರಿಂದಾನು ಹಣವನ್ನ ದುಡಿಬಹುದು. ಮೂರನೇದು, ಈ 30 ರಿಂದ 45 ದಿನದ ಟೈಮ್ ಏನು ಸಿಗುತ್ತೆ ನೋಡಿ ನಮಗೆ ಬಿಲ್ ಕಟ್ಟೋದಕ್ಕೆ, ಈ ಟೈಮ್ ಖಂಡಿತವಾಗ್ಲೂ ನನಗೆ ಬೇಕು. ಯಾಕೆ ಬೇಕು ನಿಮ್ಗೊಂದು ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ. ನನ್ನ ಕ್ರೆಡಿಟ್ ಕಾರ್ಡ್ ಮಂತ್ಲಿ ಬಿಲ್ ಬಂದು 3 ಲಕ್ಷ. ನಾನು ನನ್ನ ಪ್ರತಿಯೊಂದು ನೀಡ್ಸ್ನ, ದಿನದ ಖರ್ಚನ್ನ ಕೂಡ ನಾನು ಈ ಕ್ರೆಡಿಟ್ ಕಾರ್ಡಿಂದಾನೇ ಮಾಡ್ತೀನಿ. ಹಾಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ, ನಾನು ಏನು ಈ 3 ಲಕ್ಷದ ಬಿಲ್ ಹೇಳ್ತಾ ಇದ್ದೀನಿ, ಇದು ಖಂಡಿತವಾಗ್ಲೂ ನನ್ನ ಬ್ಯಾಂಕಲ್ಲಿ ಇರುವಂತಹ ಅಮೌಂಟ್. ನಾನು ಯಾವುದೇ ಕ್ರೆಡಿಟ್ ತಗೊಂಡಿಲ್ಲ, ಅಂದರೆ ಸಾಲ ಮಾಡಿಲ್ಲ. ಆದರೆ ಆ ಅಮೌಂಟ್ನ ನಾನು ಈ 30 ರಿಂದ 45 ದಿನ ನನ್ನ ಹತ್ರ ಇಟ್ಕೊಂಡು ಹೇಗೆ ನಾನು ಇದರಿಂದ ಹಣವನ್ನು ಮಾಡ್ತೀನಿ? ಅಫ್ಕೋರ್ಸ್ ನಾನು ಇದನ್ನ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಈ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಅಫ್ಕೋರ್ಸ್ ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ಹಾಗೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ 7 ದಿನದ ನಂತರ ಏನಾದರೂ ನೀವು ಇದನ್ನ ಮತ್ತೆ ನಾನು ಬಿಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ ನೀವು ಇಲ್ಲಿಂದ ಎಕ್ಸಿಟ್ ಆಗ್ಬೋದು. ಹಾಗೆ ಇದರ ಎಕ್ಸ್ಪೆನ್ಸ್ ರೇಷಿಯೋ ಏನಾದರೂ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ 0.1% ಇರುತ್ತೆ. ಅಂದ್ರೆ ನೀವು ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಏನಾದರೂ ನಮಗೊಂದು ಎಕ್ಸ್ಪೆನ್ಸ್ ಅಂತ ಬೀಳುತ್ತೆ ಅಂತಂದ್ರೆ 0.1% ರೇಂಜ್ ಅಲ್ಲಿ ಇರುತ್ತೆ. ಖಂಡಿತವಾಗ್ಲೂ ಇದರಿಂದ ಅಷ್ಟೇನು ಡಿಫ್ರೆನ್ಸ್ ನಮಗೆ ಆಗೋದಿಲ್ಲ. ಸೊ ನಾನು ಒಂದು ತಿಂಗಳಿಗೆ 3,01,500 ರೂಪಾಯಿ ದುಡಿತೀನಿ. ಸೊ 1,500 ರೂಪಾಯಿ ಬಂದು ನನ್ನ ಪ್ರಾಫಿಟ್. ಅಫ್ಕೋರ್ಸ್ ಈ ನನ್ನ ಪ್ರಾಫಿಟ್ ಅಮೌಂಟ್ ನಾನು ಏನಾದ್ರೂ ಕ್ಯಾಶ್ ಅಲ್ಲಿ ಖರ್ಚು ಮಾಡಿದ್ರೆ ಅಥವಾ ಬೇರೆ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ದುಡಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಈ ಒಂದು ಹಣವನ್ನ ದುಡಿಯೋದಕ್ಕೆ ನಾನು ಯಾವುದೇ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಥವಾ ಎಕ್ಸ್ಟ್ರಾ ಟೈಮ್ ಅಥವಾ ಎಕ್ಸ್ಟ್ರಾ ರಿಸ್ಕ್ ತಗೊಂಡಿಲ್ಲ. ಎಕ್ಸ್ಪೆನ್ಸ್ ರೇಷಿಯೋ ಕೂಡ 0.1% ಇದೆ. ಸೊ ಈ ಹಣ ನನಗೆ ಫ್ರೀ ಆಗಿ ಸಿಗ್ತಾ ಇದೆ. ನಾವು ಇಯರ್ಲಿ ಕ್ಯಾಲ್ಕುಲೇಟ್ ಮಾಡ್ತು ಅಂತಂದ್ರೆ 18,000 ನಾನು ದುಡಿತಾ ಇದ್ದೀನಿ ಈ ಒಂದು ಪ್ರೋಸೆಸ್ ಇಂದ. 18,000 ನಮಗೆ ಯಾರು ಕೊಡ್ತಾರೆ ಫ್ರೀಯಾಗಿ? ಅಫ್ಕೋರ್ಸ್ ನಮ್ಮ ಕ್ರೆಡಿಟ್ ಕಾರ್ಡ್ ಇಂದ ಈ 18,000ನ ನಾನು ದುಡಿತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಇನ್ನ ಹೇಗೆ ದುಡಿದು ನಾನು 54,000 ಮಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಕಾರ್ಡ್ನಲ್ಲಿ ತನ್ನದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ಅಫ್ಕೋರ್ಸ್ ನಾವೇನಾದ್ರೂ ಅಮೆಝಾನ್ ಅಲ್ಲಿ ಹೆಚ್ಚಾಗಿ ಶಾಪ್ ಮಾಡ್ತೀವಿ ಅಂತಂದ್ರೆ ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡ್ಸ್ ಏನ್ ಬರುತ್ತೆ, ನೀವು ಅದನ್ನ ತಗೊಂಡ್ರೆ ಕ್ಯಾಶ್ ಬ್ಯಾಕ್ ಹಾಗೆ ಪಾಯಿಂಟ್ಸ್ ರಿಡಿಮ್ಷನ್ ಅಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇಲ್ಲ ನಾನು ದುಡ್ಡು ಹೇಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದ್ರೆ ನಮಗೆ ಯೂನಿ ಕಾರ್ಡ್ಸ್ ಅಂತ ಸಿಗುತ್ತೆ. ಸೊ ಈ ಯೂನಿ ಕಾರ್ಡ್ಸ್ ಅಲ್ಲಿ 1/3 ಆಫ್ ದ ಥಿಂಗ್ ನಾವು ಪೇ ಮಾಡಬೇಕು. ಅಂದ್ರೆ 3 ಲಕ್ಷನ 3 ಕಂತಲ್ಲಿ ಇಂಟ್ರೆಸ್ಟ್ ಫ್ರೀ ಆಗಿ ಖಂಡಿತವಾಗ್ಲೂ ನಾನು ಪೇ ಮಾಡ್ಬೋದು. ಆದ್ರೆ ಅದರ ಬದಲಾಗಿ ನಾನೇನಾದರೂ ನನ್ನ ಹತ್ರ ಇರೋ ಹಣದಿಂದ ನಾನು ಇಲ್ಲಿ ಕಟ್ತೀನಿ ಒಟ್ಟಿಗೆ 3 ಲಕ್ಷ ಅಂತಂದ್ರೆ 1% ಕ್ಯಾಶ್ ಬ್ಯಾಕ್ ನನಗೆ ಸಿಗುತ್ತೆ. ಅಂದ್ರೆ 3 ಲಕ್ಷಕ್ಕೆ 1% ಅಂದ್ರೆ 3,000 ಸ್ಟ್ರೇಟ್ ಅವೇ ಡಿಸ್ಕೌಂಟ್ ಆಗುತ್ತೆ ನನಗೆ. ಸೊ 2,97,000 ಮಾತ್ರ ನಾನು ಕಟ್ತೀನಿ. ಸೊ ಇದು 1 ತಿಂಗಳಿಗಾಯ್ತು. ಸೊ ನೀವು 1 ವರ್ಷಕ್ಕೆ ಈ ರೀತಿ 1% ಕ್ಯಾಶ್ ಬ್ಯಾಕ್ ಅನ್ನು ಏನಾದರೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ 36,000 ನಿಮ್ಮ ಬಳಿ ಇರುತ್ತೆ. ಅಂದ್ರೆ ನೀವು ಬಿಲ್ ಕಟ್ಟಿಲ್ಲ ಅಂದ್ರೂ ಅದು ನೀವು ಸೇವ್ ಮಾಡ್ದಂಗೆ, ಇಲ್ಲ ನೀವು ಬಿಲ್ ಕಟ್ಟಿ ನಂತರ ಅದು ಬಂದ್ರು ನಿಮ್ಗೆ ಆ 36,000 ಬಂದಂಗೆ. ಸೊ ನಮ್ಮ ಆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಇಂದ ಏನು 18,000 ಬಂತು ಪ್ಲಸ್ ಈ 1% ಕ್ಯಾಶ್ ಬ್ಯಾಕ್ 36,000 ನಾವು ಎಷ್ಟು ದುಡಿದ್ವಿ?
54,000. ಸೊ ಇದು 3,00,000 ಬಿಲ್ ನಂದೇನಾಗಿತ್ತು, ಇದರ ಉದಾಹರಣೆ ಆಗಿತ್ತು. ನಿಮ್ಮ ಬಿಲ್ ಬಂದು ಒಂದು 25,000 ಇರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ನೀವು ಎಷ್ಟು ದುಡಿತೀರಿ? ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಇಂದ 25 ರೂಪಾಯಿ, ಹಾಗೆ ಈ ಯೂನಿಕಾರ್ಡ್ ಇಂದ 25 ರೂಪಾಯಿ ದುಡಿತೀರಾ. ಸೊ ತಿಂಗಳಿಗೆ 375 ರೂಪಾಯಿ ದುಡಿದ್ರೆ ವರ್ಷಕ್ಕೆ 4,500 ರೂಪಾಯಿ ದುಡಿತೀರಿ. ಇದನ್ನೇ ನೀವೇನಾದ್ರೂ ಕ್ಯಾಶಲ್ಲಿ ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ಈ ದುಡ್ಡು ನಿಮ್ದಾಗಲ್ಲ. ಸೊ ನಿಮ್ಮ ಹತ್ರ ಇರೋ ಹಣವನ್ನ ನೀವು ಸೇವ್ ಮಾಡಿ, ಅದನ್ನ ಇನ್ವೆಸ್ಟ್ ಮಾಡಿ, 1 ತಿಂಗಳು ಅಥವಾ 40 ದಿನಕ್ಕೋಸ್ಕರ ಅದನ್ನ ಇನ್ವೆಸ್ಟ್ ಮಾಡಿ, ಅದರಿಂದನೂ ಹಣವನ್ನ ಗಳಿಸಿ, ನಂತರ ಈ ಕಾರ್ಡನ್ನ ಅದರ ಬದಲಿಗೆ ಯೂಸ್ ಮಾಡಿ ಮತ್ತೆ ಹಣವನ್ನ ಮಾಡ್ಬೋದು. ಸೊ ಈ ಒಂದು ವೇಲಿ ನೀವೇನಾದ್ರೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಹಾಗೆ ನೀವು ಕೂಡ 54 ಲಕ್ಷ ರೂಪಾಯಿ ಕೂಡ ಸಂಪಾದನೆ ಮಾಡ್ಬೋದು. ಸೊ ಖರ್ಚಲ್ಲಿ ಇಲ್ಲಿ ದುಡ್ಡು ವ್ಯಯ ಆಗ್ತಾ ಇಲ್ಲ, ಖಂಡಿತವಾಗ್ಲೂ ನಿಮಗೆ ಹಣ ಸಂಪಾದನೆ ಮಾಡಿಕೊಡ್ತಾ ಇದೆ. ಸೊ ಈ ಒಂದು ಟ್ರಿಕ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಾನು ಕೇಳೋದಿಲ್ಲ. ಆದ್ರೆ ಈ ವಿಡಿಯೋನ ಒಂದು ಸಲ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ನೋಡ್ಬೇಕು. ಯಾಕಂದ್ರೆ ಒಂದು ಪಾಯಿಂಟ್ ಮಿಸ್ ಆಯ್ತು ಅಂದ್ರೂ ಖಂಡಿತವಾಗ್ಲೂ ನೀವು ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಎಡೋದಾಗ ಅಯ್ಯೋ ಇದನ್ನ ನೋಡ್ಬೇಕಿತ್ತು ಅಂತ ಅನ್ಸುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಾನು ನಿಮ್ಗೋಸ್ಕರ ತಂದಿದ್ದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರೋ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇರುವಂತ 850ಕ್ಕೂ ಹೆಚ್ಚು ಕೋರ್ಸ್ ಖಂಡಿತವಾಗ್ಲೂ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ. ಹಾಗೆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ನೀವೆಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ ಸೋನು, ಹೋಗಿ ಬರ್ತೀನಿ. ನಮಸ್ತೆ.